ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿವರಾಜ್ ಕುಮಾರ್ ಅವರ ಒಂದು ಮುಂದಿನ ಒಂದು ಹೊಸ ಸಿನಿಮಾದ ಒಂದು ಟೈಟ್ಲ್ ರಿಲೀಸ್ ಆಗಿದೆ. ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ವಿಡಿಯೋ ಇಷ್ಟ ಆಗ್ಬೋದು, ಇಷ್ಟ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಒಂದು ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಒಂದು ಹೊಸ ಸಿನಿಮಾದ ಒಂದು ಟೈಟ್ಲ ಒಂದು ರಿಲೀಸ್ ಮಾಡಿದ್ದಾರೆ. ಜೆ ಜೆ ರಾಯ್ ಅನ್ನೋ ಒಂದು ಟೈಟ್ಲು. ಈ ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ಚೇತನ್ ಕುಮಾರ್ ಅವರು. ಅಂದರೆ ಜೇಮ್ಸ್ ಸಿನಿಮಾ ಏನು ನಿರ್ದೇಶನ ಮಾಡಿದ್ರಲ್ಲ, ಆ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮತ್ತು ನಿರ್ದೇಶಕರು ಈ ಸಿನಿಮಾನ ಮಾಡ್ತಾ ಇರೋದು. ಸ್ನೇಹಿತರೆ, ಶಿವಣ್ಣ ಅವರ ಮುಂದಿನ ಸಿನಿಮಾಗಳು ಇದಲ್ಲದೆ 2 ಸಿನಿಮಾಗಳು ಇವೆ. ಅವು ಇನ್ನು ಒಂದು ಸಿನಿಮಾ ಯಾವುದಪ್ಪ ಅಂತಂದರೆ 666 ಆಪರೇಷನ್ ಡೈಮಂಡ್ ಅಂತ. ಇದು ಸಾರಿ 666 ಡೈಮಂಡ್ ರಾಕೆಟ್ ಅಂತ ಇದೆ, ಆಪರೇಷನ್ ಅಂತಂದು. ಆ ಟೈಟಲ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ತಪ್ಪಾಗಿದ್ದರೆ ಸ್ವಲ್ಪ ಕ್ಷಮೆ ಇರಲಿ. ಅದು ಹೇಮಂತ್ ರಾವ್ ಅವರು ಡೈರೆಕ್ಷನ್ ಮಾಡ್ತಾ ಇರೋದು. ಆ ಸಿನಿಮಾನು ಕೂಡ ಒಂದು ಟೀಸರ್ ಆಗಿರ್ಬೋದು ಮತ್ತು ಒಂದು ಅಪ್ಡೇಟ್ಗಳೆಲ್ಲ ಬಂದಿದೆ. ಅದಲ್ಲದೆ ಇವೆರಡು ಸಿನಿಮಾ ಅಲ್ಲದೆ ಬೇಲನ ಒಂದು ಸಿನಿಮಾ ಇದೆ. ಆ ಸಿನಿಮಾನು ಕೂಡ ಹೊಸ ಸಿನಿಮಾ. ಆ ಸಿನಿಮಾದ ಕೂಡ ಒಂದು ಟೀಸರ್ ಕೂಡ ರಿಲೀಸ್ ಆಗಿದೆ. ಸ್ನೇಹಿತರೆ, ಶಿವಣ್ಣ ಅವರಿಗೆ 64 ವರ್ಷ. ಇದು ಅವರ ಹುಟ್ಟುಹಬ್ಬ. ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾದ ಒಂದು ಟೈಟ್ಲ್ ಕೂಡ ಕೊಟ್ಟಿದ್ದಾರೆ, ರಿಲೀಸ್ ಕೂಡ ಮಾಡಿದ್ದಾರೆ. ನಮ್ಮ ಒಂದು ಹೊಸ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋದು ಒಂಥರ ಖುಷಿ ವಿಚಾರ. ಅದರಲ್ಲೂ ಈ ಒಂದು ಪೋಸ್ಟರ್ನ ನೋಡಿದಾಗ ನಾನು ಒಂದು ಹೊಸ ಥರ ಒಂದು ಸಿನಿಮಾ ಅಂತ ಅನಿಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಶಿವಣ್ಣ ಅವರ ಒಂದು ಪೋಸ್ಟರಲ್ಲಿ ಅವರ ಒಂದು ಫೇಸು ಒಂದು ಕಾಯಿನಲ್ಲಿ ಬಂದಿರೋದು ಏನೋ ಒಂದು ವಿಶೇಷವಾದ ಒಂದು ಕತೆ ಆಧಾರಿತ ಚಿತ್ರ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದ ಒಂದು ಟೈಟಲ್ನ ನೋಡಿದಾಗ, ಪೋಸ್ಟರು ಟೈಟಲ್ ಕೂಡ ಕಾದು ನೋಡಬೇಕು. ಸಿನಿಮಾ ಯಾವ ಥರ ಮೂಡ್ ಬರುತ್ತೆ, ಸಿನಿಮಾದ ಸಾಂಗ್ಸ್ ಯಾವ ಥರ ಇರುತ್ತೆ, ಸಿನಿಮಾದ ಒಂದು ವಿಡಿಯೋಗ್ರಫಿ, ವಿಸಿಲ್ ಟ್ರೀಟು ಜನರಿಗೆ ಯಾವ ಥರ ಕೊಡೋಕ್ಕೆ ನಿರ್ದೇಶಕರು ಕಾಯ್ತಾ ಇದ್ದಾರೆ ಅನ್ನೋದು ನಾವು ಕಾದು ನೋಡಬೇಕು. ಸ್ನೇಹಿತರೆ, ಒಳ್ಳೆಯದಾಗಲಿ ಸಿನಿಮಾಕ್ಕೆ. ಸಿನಿಮಾದ ಒಂದು ಅಪ್ಡೇಟು ಒಂದು ಟೈಟ್ಲ್ ಮುಖಾಂತರ ಕೊಟ್ಟಿದ್ದಾರೆ. ತುಂಬ ಒಂದು ಹಿಡಿಸ್ತು ಟೈಟ್ಲು, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಆಮೇಲೆ ಪೋಸ್ಟ್ರು ಕೂಡ ಒಂದು ಹೊಸತನ ಅನ್ನಿಸ್ತದೆ. ಒಂದು ಸಿನಿಮಾಗಳು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸತನ ಸಿನಿಮಾಗಳು ಖಂಡಿತವಾಗ್ಲೂ ಬರಲೇಬೇಕು. ಅದರಲ್ಲೂ ಶಿವಣ್ಣ ಅವರ ಸಿನಿಮಾ ಆಗಿರ್ಬೋದು. ಅಂದರೆ ಏನಪ್ಪ ಅಂತಂದರೆ ಅವರು ನಮ್ಮ ಒಂದು ಕರ್ನಾಟಕದ ದಿಗ್ಗಜರು. ಆಮೇಲೆ ಒಂದು ಬೇರೆ ಭಾಷೆಯಲ್ಲೂ ಕೂಡ ಅವರ ಒಂದು ಏನಪ್ಪ ಅಂತಂದರೆ ಸಿನಿಮಾದ ಒಂದು ಕೆರಿಯರ್ ಕೂಡ ಬೆಳೀತಾ ಇದೆ. ತೆಲುಗಲ್ಲಿ, ತಮಿಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದ್ದು ಸಿನಿಮಾ ಕೂಡ ಬೇರೆ ಭಾಷೆಯಲ್ಲೂ ಜನರು ಕೂಡ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿ ಈ ಸಿನಿಮಾನು ಕೂಡ ವೇಟ್ ಮಾಡಿ ನೋಡೋಣ ಯಾವ ಥರದ ಒಂದು ಕತೆ ಆಧಾರದ ಚಿತ್ರ ಬರ್ತಾ ಇದೆ ಅನ್ನೋದು. ಇನ್ನು ಬೇಲ್ ಸಿನಿಮಾ, ಆಮೇಲೆ ಇನ್ನೊಂದು ಇದು ಹೇಮಂತ್ ಅವರ ಡೈರೆಕ್ಷನ್ ಬರ್ತಾರೆ, ಆ ಸಿನಿಮಾ ಕೂಡ ಕಾದು ನೋಡ್ಬೇಕು ಸ್ನೇಹಿತರೆ, ಯಾವ ಥರ ಮೂಡ್ ಬರುತ್ತೆ ಅನ್ನೋದು. ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಇನ್ನೂ ಅನೇಕ ಸಿನಿಮಾಗಳನ್ನ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಡ್ರಿ. ಹೊಸ ಹೊಸ ಸಿನಿಮಾಗಳು, ಆಮೇಲೆ ಹೊಸ ಒಂದು ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟು ಸಿನಿಮಾ ಕೂಡ ನೀವು ಮಾಡ್ತೀರಾ. ಅಂದರೆ ನಿರ್ದೇಶಕರು ಕೂಡ ಮಾಡಲಿ ಅಂತಂದು ಆ ಥರದ ಹೊಸ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ಈ ಸಿನಿಮಾನು ಕೂಡ ಕಾದು ನೋಡೋಣ ಯಾವ ಥರ ಏನು ಪೋಸ್ಟರು ಇವತ್ತು ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಟೀಸರು, ಟ್ರೈಲರು, ಸಾಂಗ್ಸುಗಳು ಯಾವ ಥರ ಏನು ಅಪ್ಡೇಟ್ ಬರುತ್ತೆ ಅನ್ನೋದು ಕಾದು ನೋಡಬೇಕು. ಸ್ನೇಹಿತರೆ, ಯಾರ್ಯಾರೆಲ್ಲ ಈ ಒಂದು ಪೋಸ್ಟರ್ನ ನೋಡಿಲ್ಲ, ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದು ಪೋಸ್ಟರು. ವೇಟ್ ಮಾಡಿ ನೋಡೋಣ ಶಿವಣ್ಣ ಅವರ ಒಂದು ಈ ಮುಂದಿನ ಸಿನಿಮಾ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿನಿಮಾದ ಒಂದು ಅಪ್ಡೇಟ್ಗಳು, ಸಿನಿಮಾದ ಒಂದು ಸಾಂಗ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಈ ಸಿನಿಮಾ ಅಂತಲ್ಲ ಬೇರೆ ಒಂದು ವಿಡಿಯೋ ಮುಖಾಂತರ ಬೇರೆ ಸಿನಿಮಾದ ಒಂದು ಅಪ್ಡೇಟ್ಗಳು ಕೊಡ್ತೀನಿ ಅಂತ ಹೇಳಿದ್ರೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.